ನಮಸ್ತೆ ಫ್ರೆಂಡ್ಸ್, ಇವತ್ತು ತೊಗರಿಬೇಳೆ ಹೋಳ್ಗೆ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಮತ್ತು ಈಗೆಲ್ಲ ನಾನು ಹೋಳ್ಗೆ ಮಾಡೋಕೆ ರೆಡಿ ಮಾಡ್ಕೊಂಡೆ ನೋಡ್ರಿ. ಬ್ಯಾಳೆ ಎಲ್ಲ ಕುದಿಸ್ಕೊಂಡೇನಿ ರೀ. ಮತ್ತು ನೀವು ಈ ಥರ ಅಳಸಾದಾಗ ಈ ಥರ ಸ್ವಲ್ಪ ನೀರಾಗಿರ್ತದಲ್ಲ, ಅದೆಲ್ಲ ಬ್ಯಾಳೆ ಇದಕ್ಕೆ ಏನು ಹಾಕ್ಬೇಕು ಅನ್ನೋದು ಟಿಪ್ಸ ಹೇಳ್ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ. ಈ ಥರ ನೀರಾದಾಗ ಟೆನ್ಷನ್ ತೊಗೊಳ್ಳೋಂಥ ಅಗತ್ಯನೇ ಇಲ್ಲ. ಯಾಕಂದ್ರೆ ಇದಕ್ಕೊಂದು ನಿಮಗೆ ಟಿಪ್ಸ ಹೇಳ್ಕೊಡ್ತೀನಿ ನೋಡ್ರಿ ನಾನು. ಏನತ್ತಂದು ನೋಡ್ರಿ. ಇದಕ್ಕೆ ನೀವು ಚುರುಮುರಿ ಮತ್ತು ಮಂಡಕ್ಕಿ ಅಂತಾರೆ ನೋಡ್ರಿ. ಈ ಥರ ಭಾಳ ನೀರು ಅಳಸೋದಾಗ ಮತ್ತು ಹೂರ್ಣ ಮಾಡೋಕೆ ಬರಲಾರ್ದಾಗ ಈ ಥರ ಮಂಡಕ್ಕಿನ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು ನೋಡ್ರಿ. ಇದ್ರೊಳಗೆ ನೋಡ್ರಿ ಈಗ ಯಾವ ರೀತಿ ಗಟ್ಟಿ ಆಗ್ತದ. ಒಂದೇ ಒಂದು ನಿಮಿಷನಾಗ ಗಟ್ಟಿ ಆಗ್ಬಿಡ್ತದೆ ನೋಡ್ರಿ ಪೂರ ಇದು. ಮತ್ತು ನೀವು ಹೂರ್ಣ ಅರಿಯುವಂಥ ಟೈಮ್ದಾಗ ಹಾಕೋಬಾರ್ದ್ರಿ. ಅಡ್ವಾನ್ಸ್ ಈ ಥರ ಕುದಿಸ್ತಿರ್ತಿರಲ್ಲ ಬ್ಯಾಳಿನ ಹೂರ್ಣ ಈ ಥರ ಅವಾಗೆ ಹಾಕೋಬೇಕು ನೋಡ್ರಿ. ಎಲ್ಲ ರೆಡಿ ಆಗಿತ್ತು ನೋಡ್ರಿ ಹೂರ್ಣ. ಈಗ ಹೋಳ್ಗೆ ಯಾವ ರೀತಿ ಮಾಡೋದಂತಂದು ತೋರಿಸ್ತೀನಿ ನೋಡ್ರಿ. ಭಾಳ ಸಿಂಪಲ್ಲಾಗಿ ಮಸ್ತಾಗಿ ಹೋಳ್ಗೆ ಯಾವ ರೀತಿ ಮಾಡೋದಂತಂದು ಅವು ಕೂಡ ಭಾಳ ಹೋಳ್ಗೆ ಮಾಡತ್ತೀನಿ ನೋಡ್ರಿ. ಇಲ್ಲ ನೋಡ್ರಿ, ಈಗ ಒಂದು ಸ್ವಲ್ಪ ಈ ಥರ ಹೆಚ್ಚಿ ಹೋಳ್ಗೆ ಅವು ಮತ್ತು ಹಂಚಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ಪ್ರೆಡ್ ಮಾಡ್ಕೊಳತ್ತೀನಿ ನೋಡ್ರಿ. ಈ ಥರ ಮಾಡೋದಂತ್ರ ಹೋಳ್ಗೆ ಚೆಂದ ಬರ್ತಾವ ಮತ್ತು ಹತ್ಕೊಳ್ಳಂಗಿಲ್ಲ ಹಂಚಿಗೆಲ್ಲ. ಈಗ ನೋಡ್ರಿ ಎಷ್ಟು ಪ್ರಮಾಣದ ಬೇಕೋ ಅಷ್ಟೇ ಉಳ್ಳಿ ತೊಗೊಂಡು ಅದಕ್ಕೆ ನಾನು ಈಗ ಹೂರ್ಣನ ರೆಡಿ ಮಾಡ್ಕೊಂಡೆ ನೋಡ್ರಿ. ಈ ಥರ ಹೂರ್ಣ ರೆಡಿ ಆಗೈತೆ ನೋಡ್ರಿ. ಆವಾಗ ಆ ರೀತಿ ಕಾಣತಿತ್ತು. ಆದಮೇಲೆ ಮಂಡಕ್ಕಿ ಹಾಕಿದೆ ನೋಡ್ರಿ. ಮಂಡಕ್ಕಿ ಹಾಕಿಂದ ಗಟ್ಟಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಇವಾಗ ನೋಡ್ರಿ ನಾವು ಹೋಳ್ಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ಈ ಥರ ಒಂದು ಉಳ್ಳಿನ ತೊಗೊಂಡು ಅದು ಹೂರ್ಣನ ತೊಗೊಂಡು ಈ ಥರ ಅದ್ರೊಳಗೆ ಹಾಕಿ ಈ ಥರ ಮಾಡ್ಕೋತ ಬರ್ಬೇಕು ನೋಡ್ರಿ. ಇದು ಎಲ್ಲರಿಗೂ ಗೊತ್ತೇ ಅದ. ಈಗ ಹೊಸದಾಗಿ ಏನ್ರಿ ಕಲಿಲತ್ತೀರಿ ಅಂದ್ರೆ ಅವ್ರಿಗೆ ಗೊತ್ತಾಗ್ಲಿತ್ತಂದು ಈ ಥರ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಇದೇ ಮೆಥಡ್ ಒಳಗೆ ಇದೇ ಥರನೇ ಮಾಡಿರಿ. ಹೋಳ್ಗೆ ಅಂತೂ ಭಾಳ ಮಸ್ತ್ ಬರ್ತಾವೆ ನೋಡ್ರಿ. ಫ್ಯಾಮಿಲಿಯವರು ನಿಮಗೆ ಖುಷಿಯಾಗಿ ಹೊಗಳ್ತಾರೆ ನೋಡ್ರಿ. ಆ ರೀತಿ ಹೋಳ್ಗೆ ಬರ್ತಾವೆ. ನಾ ಇಲ್ಲಿ ಹಿಟ್ಟು ಹಚ್ಚಿ ಮಾಡ್ಕೊಳ್ತೀನಿ ನೋಡ್ರಿ. ನಿಮಗೆ ಹಿಟ್ಟು ಬೇಡ ಅಂದ್ರೆ ನೀವು ಬರೀ ಎಣ್ಣೆ ಒಳಗೂ ಮಾಡ್ಕೊಬೋದು. ಬರೀ ಎಣ್ಣೆ ಒಳಗೂ ನೀವು ಹೋಳ್ಗೆ ಮಾಡ್ಕೊಂಡ್ರೆ ಅವು ಭಾಳ ಮಸ್ತ್ ಆಗ್ತವೆ. ಇದೇ ರೀತಿಯೂ ಈ ಥರ ಮಾಡ್ಕೊಂಡ್ರು ಭಾಳ ಸುಲಭವಾಗಿ ರೆಡಿ ಆಗ್ತದೆ ನೋಡ್ರಿ. ಈಗ ನೀವು ಏನು ನಾವು ಚಪಾತಿ ಹಿಟ್ಟನ್ನು ನಾದ್ಕೊಂಡೆ ನೋಡ್ರಿ. ಅದ್ರೊಳಗೆ ನಾನು ಮೈದಾ ಹಾಕಿಲ್ಲ, ಏನೂ ಹಾಕಿಲ್ಲ ನೋಡ್ರಿ. ಹಾಗೆ ನಾದ್ಕೊಂಡೆ ನೋಡ್ರಿ ಹಿಟ್ಟದು. ಒಟ್ಟೆ ಮೈದಾ ಸೇರಿಸಿಲ್ಲ. ಈ ಥರ ನೋಡ್ರಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ಸೈಡಿಗೆಲ್ಲ ಈ ಥರ ತಿದ್ಕೋತ ಬರ್ಬೇಕು ನೋಡ್ರಿ. ಚೆಂದಾಗಿ ತೀಡ್ಕೋತ ಬರಬೇಕು. ದಂಡಿಗೆಲ್ಲ ತೀಡಿ ಚೆಂದಾಗಿ ಹೋಳ್ಗಿನ ರೆಡಿ ಮಾಡಿದೆ ನೋಡ್ರಿ. ನಾವೀಗ ಕಣಕನ ಇದು ಮೇನಾಗಿ ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರೆ ಕಣಕನ ಕೆಲವೊಬ್ರಿಗೆ ಇದು ಹೂರ್ಣ ಅಂತಾರಲ್ಲ ಅದು ಭಾಳ ಅಳಸಾಗಿಬಿಡ್ತದೆ. ಅದಕ್ಕೆ ಟಿಪ್ಸ್ ಹೇಳೋ ಸಲುವಾಗಿ ನಾನು ಈ ವಿಡಿಯೋನ ತೋರಿಸಿನಿ ನೋಡ್ರಿ. ಈಗ ಹೋಳ್ಗಿನ ಹಾಕೊಳಮಂತ ಬರ್ರಿ. ಈಗ ಹೋಳ್ಗಿನ ಹಂಚೊಳಗೆ ಹಾಕೊಂಡೆ ನೋಡ್ರಿ. ಮತ್ತು ಹೋಳ್ಗೆ ಈ ಥರ ಬಂದ ನೋಡ್ರಿ. ನಮ್ಮದು ಮಸ್ತ್ ಬಂದೈತಿ. ಇವಾಗ ನೋಡ್ರಿ ಫ್ರೆಂಡ್ಸ್ ಹೋಳ್ಗೆ ಯಾವ ಥರ ಬಂದದಂದು ನಿಮಗೆ ಗೊತ್ತಲ್ಲತ್ತದ. ಇವಾಗ ನಾವೆಲ್ಲ ಹಂಚ ಮ್ಯಾಗ ಹಾಕೊಂಡು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕ್ರಿ ಚೆಂದಾಗೆ. ನೀವು ಬೇಕಂದ್ರೆ ಎಣ್ಣೆ ಕಡಿಮೆನ ಹಚ್ಕೋಬೋದು, ಜಾಸ್ತಿನೇ ಹಚ್ಕೋಬೋದು. ನಿಮಗೆ ಯಾವ ರೀತಿ ಅನುಕೂಲ ಯಾವ ಥರ ಅನುಕೂಲ ಅನಿಸ್ತದೆ ಆ ಥರ ಮಾಡ್ಕೊಂಡು ನಿಮಗೆ ಯಾವ ಥರ ಇಷ್ಟ ಆಗ್ತದೆ ಆ ಥರ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಇಲ್ಲಿ ಸ್ವಲ್ಪ ಎಣ್ಣೆನ ಎಲ್ಲ ಹಚ್ಕೊಳ್ತೀನಿ ನೋಡ್ರಿ ನಾನು. ನೋಡ್ರಿ ಹೋಳ್ಗೆ ಯಾವ ಥರ ಬಂದೈತೆ ತಂದು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ.